ಗುರುದೇವ್. ನನ್ನ ಎಲ್ಲ ಆತ್ಮೀಯರಿಗೂ ಯೋಗ ಟಿಪ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ವಿಷಯ ಏನಂದರೆ ಮಧುಮೇಹ, ಶುಗರ್. ಇದ್ರ ಬಗ್ಗೆ ಯೋಗ ಮಾಡ್ತಾ ಇರೋರು ಇವಾಗ ಹೇಳೋಂಥ ಟಿಪ್ಸ್ನ ಫಾಲೋ ಮಾಡಿದ್ರೆ 3 ತಿಂಗಳಲ್ಲಿ ಅದು ಎಷ್ಟೇ ಐ ಶುಗರ್ ಇದ್ರೂ ನ್ಯಾಚುರಲಾಗಿ, ಸ್ವಾಭಾವಿಕವಾಗಿ, ನೈಸರ್ಗಿಕವಾಗಿ ಕಂಟ್ರೋಲ್ ಬರುತ್ತೆ. ಒಂದು ಗೋವಾ ಲೀಫು, ಅದನ್ನು ಹಳ್ಳಿ ಭಾಷೆಯಲ್ಲಿ ನಾವು ಸೀಬೆ ಎಲೆ ಅಂತೀವಿ. ಇನ್ನೊಂದು, ಎರಡನೇದು ಅಮೃತ ಬಳ್ಳಿ ಅಂತೀವಿ. ಮೂರನೇದು ನೀವೆಲ್ಲರಿಗೂ ಗೊತ್ತು, ಬೇವಿನ ಸೊಪ್ಪು. ಮೊದಲನೇದು ಸೀಬೆ ಎಲೆ, ಮತ್ತು ಅಮೃತ ಬಳ್ಳಿ, ಮತ್ತು ಬೇವಿನ ಸೊಪ್ಪು. ಈ ಮೂರೂ ಗೋವಾ ಲೀಫು, ಸೀಬೆ ಎಲೆ 3, ಅಮೃತ ಬಳ್ಳಿ ಎಲೆ 3, ಮತ್ತು ಬೇವಿನ ಸೊಪ್ಪು 10 ಎಲೆ. ಇಷ್ಟೂ ಚೆನ್ನಾಗಿ ತೊಳೆದು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ದಾದಮೇಲೆ, ಅದನ್ನು ಹಾರಿದ್ದಾದಮೇಲೆ ನಿಧಾನವಾಗಿ ಇದನ್ನು ಮಿನಿಮಮ್ 3 ತಿಂಗಳು ಕುಡಿದ್ರೆ HbA1c 6ಇಂದ 11, 12, 13 ಇರೋರು ಕೂಡ ಅದ್ರ ಜೊತೇಲಿ ಯೋಗಾಭ್ಯಾಸ ಮಾಡ್ಕೊಂಡು ಈ ಕಷಾಯ ಕುಡ್ದಿದ್ದಾದರೆ ನ್ಯಾಚುರಲ್ಲಾಗಿ ನಮ್ಮ ಶುಗರು ನಿಯಂತ್ರಣಕ್ಕೆ ಬಂದು HbA1c ಕೂಡ ನಾರ್ಮಲ್ ಆಗ್ತದೆ. ಜೈ ಗುರುದೇವ್.